ಧರ್ಮಸ್ಥಳ ಶವಹೂತಿಟ್ಟ ಪ್ರಕರಣ, ಜೀವ ಬೆದರಿಕೆ ಇದೆ, ಗನ್ಮ್ಯಾನ್ ನೀಡಿ. ಎಸ್ಐಟಿಗೆ ದೂರುದಾರ ಭೀಮನಿಂದ ಮನವಿ. ಭೀಮನ ಮಾತಿಗೆ ಒಪ್ಪಿ ಎಸ್ಐಟಿ ಪೊಲೀಸರಿಂದ ರಕ್ಷಣೆಯ ಭರವಸೆ. ಧರ್ಮಸ್ಥಳದಲ್ಲಿ ನಡೆದ ಘರ್ಷಣೆಗೆ ಭಯಭೀತನಾದನ ಭೀಮ. ಯಾವಾಗ ಏನು ಆಗುತ್ತದೆ ಎಂಬ ಭಯದಲ್ಲಿ ಭೀಮನಿಗೆ ಹೆಚ್ಚಿನ ಭದ್ರತೆ ಒದಗಿಸಿದ ಎಸ್ಐಟಿ. ಇನ್ನು ಮುಂದುವರೆದ ಸ್ಥಳ ಗುರುತಿಸುವ ಕಾರ್ಯ. ನನಗೆ ಜೀವ ಬೆದರಿಕೆ ಇದೆ, ಗನ್ ಮ್ಯಾನ್ ಹಾಗೂ ಭದ್ರತೆ ಒದಗಿಸಿ ಎಂದು ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದ ಸಾಕ್ಷಿ ದೂರುದಾರ ವ್ಯಕ್ತಿ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ಮುಂದೆ ಮನವಿ ಮಾಡಿದ್ದಾನೆಂದು ತಿಳಿದು ಬಂದಿದೆ. ಸಾಕ್ಷಿ ಹಾಗೂ ದೂರುದಾರ ವ್ಯಕ್ತಿ ವೈಯಕ್ತಿಕ ಭದ್ರತೆ ಗನ್ ಮ್ಯಾನ್ ಒದಗಿಸುವಂತೆ ಮನವಿ ಮಾಡಿದ್ದು, ಈಗಾಗಲೇ ಅವರಿಗೆ ಭದ್ರತೆ ಒದಗಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ರಕ್ಷಣೆ ಒದಗಿಸಿದ್ದಾರೆಂದು ಎಸ್ಐಟಿ ಮೂಲಗಳು ಮಾಹಿತಿ ನೀಡಿವೆ. ಸಾಕ್ಷಿ ದೂರುದಾರರ ವ್ಯಕ್ತಿ ಮಾಜಿ ಪೌರ ಕಾರ್ಮಿಕನಾಗಿದ್ದು, ದಶಕದ ಹಿಂದೆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ಅತ್ಯಾಚಾರ ಮತ್ತು ಹತ್ಯೆಯಾದವರ ಶವಗಳನ್ನ ಅಂತ್ಯಕ್ರಿಯೆ ಮಾಡಿರುವುದಾಗಿ ದೂರಿನಲ್ಲಿ ತಿಳಿಸಿದ್ದಾರೆ. ಅಂತ್ಯಕ್ರಿಯೆ ಮಾಡಿದ 13 ಸ್ಥಳಗಳನ್ನ ಗುರುತಿಸಿದ್ದು, 12 ಸ್ಥಳಗಳಲ್ಲಿ ಡಿಜಿಪಿ ಪ್ರಣಬ್ ಮೊಹಂತಿ ನೇತೃತ್ವದ ಎಸ್ಐಟಿ ಪರಿಶೀಲನೆ ಕಾರ್ಯವನ್ನ ಪೂರ್ಣಗೊಳಿಸಿದೆ. ಈ ಪೈಕಿ 1 ಸ್ಥಳದಲ್ಲಿ ಮಾತ್ರ ಅಸ್ಥಿಪಂಜರ ಪತ್ತೆಯಾಗಿದೆ. ಕೊನೆ 13ನೇ ಸ್ಥಳದಲ್ಲಿ ಇನ್ನೂ ಕಾರ್ಯಾಚರಣೆ ಆರಂಭವಾಗಿಲ್ಲ. ಏತನ್ಮಧ್ಯೆ ಪ್ರಕರಣದ ತನಿಖೆ ನಡೆಸುತ್ತಿರುವ ಎಸ್ಐಟಿಗೆ ಪೊಲೀಸ್ ಠಾಣೆ ಸ್ಥಾನಮಾನ ನೀಡಲಾಗಿದೆ ಎಂದು ಹೇಳಲಾಗುತ್ತಿದೆ.